See Luke chapter 18. ಲೂಕ 18ರಲ್ಲಿ ನಾವು ನೋಡ್ತೇವೆ, Jesus told a story about two people praying in a temple. ದೇವಾಲಯದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡುವಂಥದ್ದನ್ನ ಯೇಸು ಸ್ವಾಮಿಲಿ ಹೇಳ್ತಾರೆ. One was a Pharisee and the other was a poor sinner. ಇಲ್ಲಿ ಒಬ್ಬ ಪಾಪಿಯಾಗಿದ್ದನು, ಒಬ್ಬ ಬಡ ಪಾಪಿಯಾಗಿದ್ದನು, ಮತ್ತು ಒಬ್ಬ ಫರಿಸಾಯನು. Luke 18 verse 10. ಲೂಕ 18:10ರಲ್ಲಿ ಹೀಗೆ, Two men went up to the temple to pray, one a Pharisee and the other a tax collector. ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬ ಫರಿಸಾಯನು ಮತ್ತು ಒಬ್ಬ ಸುಂಕದವನು. And the tax collectors those days were the worst sinners, cheating people, robbing people. ಸುಂಕದವರು ಅಂದ್ರೆ ಆ ಸಮಯದಲ್ಲಿ ಬಹಳ ದೊಡ್ಡ ಪಾಪಿಗಳು, ಜನರಿಗೆ ಮೋಸ ಮಾಡ್ತಾ ಇದ್ರು, ಹಣದ ಸುಲಿಗೆ ಮಾಡ್ತಾ ಇದ್ರು. Even the ordinary people looked down on the tax collectors as the worst sinners. ಸಾಧಾರಣ ಜನರು ಕೂಡ ಅವ್ರನ್ನ ನೋಡಿ ಕೀಳಾಗಿ ನೋಡ್ತಾ ಇದ್ರು, ಪಾಪಿಗಳು ಅಂತ. Put them in the same category as prostitutes. ಅವರನ್ನ ಆ ಒಂದು ವ್ಯಭಿಚಾರಿಗಳ ಮಟ್ಟದಲ್ಲಿ ಹಾಕ್ಬಿಟ್ಟು, tax collectors and prostitutes are the sinners. ಸುಂಕದವರು ಮತ್ತು ವ್ಯಭಿಚಾರಿಗಳು ಪಾಪಿಗಳು ಅಂತ. And this Pharisee was all every Saturday he was going to pray in the synagogue. ಇಲ್ಲಿ ಈ ಒಂದು ಫರಿಸಾಯನ ನೋಡ್ತೀವಿ, ಪ್ರತಿ ಶನಿವಾರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ನು. They used to pray regularly 3 times a day. ಪ್ರತಿ ದಿವಸ ಮೂರು ಸಲ ಪ್ರಾರ್ಥನೆ ಮಾಡ್ತಾ ಇದ್ರು. Fast twice a week. ವಾರದಲ್ಲಿ 2 ಆವರ್ತಿ ಉಪವಾಸ ಮಾಡ್ತಾ ಇದ್ರು. And outwardly they were good. ಹೊರಗಿನ ಜೀವಿತದಲ್ಲಿ ಬಹಳ ಚೆನ್ನಾಗಿದ್ದನು. He says in verse 11, 11ನೇ ವಚನದಲ್ಲಿ ನಾವು ಹೀಗೆ, God, I thank you, I'm not like other people, swindlers, unjust, adulterers, or like this tax collector. ದೇವರೇ, ಸುರುಕುಳರು, ಅನ್ಯರಗರು, ಹಾದರಗ ಮಾಡುವವರು ಆಗಿರುವ ಉಳಿದರ ಜನರಂತೆ ನಾನಲ್ಲ. What was his sin? ಏನ್ ಪಾಪ ಇದರಲ್ಲಿ? He was not swindling. ಅವನು ಸುಲಿಗೆ ಮಾಡ್ತಾ ಇರಲಿಲ್ಲ. He was not unjust. ಅನ್ಯಾಯ ಮಾಡ್ತಾ ಇರಲಿಲ್ಲ. He was not adultery. ಆದರ ಮಾಡ್ತಾ ಇರಲಿಲ್ಲ. He did a lot of good things. He fasted and he paid his tithes, verse 12. ಅವನು ಪಾಲುಗನ್ನ 10ರಲ್ಲಿ 1 ಪಾಲು ಕೊಡ್ತಾ ಇದ್ದನು, ಉಪವಾಸ ಮಾಡ್ತಾ ಇದ್ದನು. 12ನೇ ವಚನದಲ್ಲಿ he gave money to God. ದೇವರಿಗೆ ಹಣವನ್ನು ಕೊಟ್ಟನು. What is the sin there? ಅಲ್ಲಿ ಏನ್ ಪಾಪ? Pride. ಅಹಂಕಾರ. God, I thank you, I am better than these people. ಕರ್ತನೇ, ನಿನಗೆ ಸ್ತೋತ್ರ, ಕೃತಜ್ಞತೆ ಹೇಳ್ತೀನಿ, ನಾನು ಈ ಜನರಂತ ಅಲ್ಲ. Where did he get that from? ಅದು ಎಲ್ಲಿಂದ ಬಂತು ಅವನಿಗೆ? From that chief angel who became a devil. ಆ ಒಂದು ಮುಖ್ಯ ದೇವದೂತನು ಸೈತಾನನಾದ್ನಲ್ಲ, ಅಲ್ಲಿಂದ ಬಂದ. That was his nature, the chief angels. ಆ ಒಂದು ಮುಖ್ಯ ದೇವದೂತನ ಒಂದು ಸ್ವರೂಪವಾಗಿತ್ತದು. I am more beautiful than the other angels. ಅದು ನಾನು ಇತರ ದೇವದೂತರಂತ ಅಲ್ಲ ಅಂತ ಹೇಳ್ತಾ ಇದ್ದೆ. I am cleverer than them. ಅವ್ರಿಗಿಂತ ನಾನು ಬುದ್ಧಿವಂತನು ಅಂತ ಹೇಳಿದನು. I've got a higher position than them. ನನಗೆ ಅವ್ರಿಗೆಲ್ಲರಿಗಿಂತ ಉತ್ತಮ ಸ್ಥಾನವಿದೆ. Beauty, ಸುಂದರತೆ, cleverness, ಬುದ್ಧಿವಂತಿಕೆ, position, ಅಧಿಕಾರ. Pharisee also. ಫರಿಸಾಯನು ಕೂಡ ಹಾಗೆ. I am more spiritual than this person. ಈ ವ್ಯಕ್ತಿಗಿಂತ ನಾನು ಹೆಚ್ಚು ಆತ್ಮೀಕನು. I've got a higher position in the church than this person. ಸಭೆಯಲ್ಲಿ ಈ ವ್ಯಕ್ತಿಗಿಂತ ನನಗೆ ಹೆಚ್ಚಿನ ಅಧಿಕಾರವಿದೆ. Before God, I am more good looking spiritually than this person. ಆತ್ಮಿಕವಾಗಿ ದೇವರ ಮುಂದೆ ಈ ವ್ಯಕ್ತಿಗಿಂತ ನಾನು ಸುಂದರನು. I know more of the Bible than this person. ಈ ವ್ಯಕ್ತಿಗಿಂತ ನನಗೆ ಹೆಚ್ಚು ಬೈಬಲ್ ಜ್ಞಾನವಿದೆ. The same sins that were in the highest angel. ಆ ಒಂದು ಉತ್ತಮ ದೇವದೂತನಲ್ಲಿರುವಂತ ಪಾಪವೇ ಇದು. The other poor sinner, it says here, he was standing, verse 13, far away. He would not even lift up his head. ಈಗ 14ನೇ ವಚನದಲ್ಲಿ ನೋಡ್ತೀವಿ, ಆ ಸುಂಕದವನು ದೂರದಲ್ಲಿ ನಿಂತ್ಕೊಂಡಿದ್ನು. He could not say anything good about himself. ಆತನ ಬಗ್ಗೆ ಏನನ್ನೂ ಒಳ್ಳೆಯದು ಹೇಳಲಿಕ್ಕಿರಲಿಲ್ಲ. He said, I am a sinner, Lord, please have mercy on me. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು ಅಂತ ಹೇಳಿದ. And verse 14 says, God accepted that sinner and rejected this proud man. 14ನೇ ವಚನ ಹೇಳುತ್ತೆ, ಆ ಪಾಪಿಯನ್ನು ದೇವರು ಸ್ವೀಕರಿಸಿದ್ರು, ಈ ಅಹಂಕಾರಿಯನ್ನು ಸ್ವೀಕರಿಸಲಿಲ್ಲ. Please remember this all your life. ನಿಮ್ಮ ಜೀವಿತಾವಧಿ ಕಾಲದಲ್ಲೆಲ್ಲ ಇದನ್ನ ನೆನಪಿಟ್ಕೊಳ್ಳಿ. That whenever in your heart certain thoughts come up, ನಿಮ್ಮ ಹೃದಯದಲ್ಲಿ ಕೆಲವು ಯೋಚನೆಗಳು ಬರುವಾಗ, you look into a mirror and you say, oh, I am so good looking. ನೀವು ಕನ್ನಡಿಯಲ್ಲಿ ನೋಡಿ, ಓ, ನಾನು ಸುಂದರನಾಗಿದ್ದೇನೆ, ಸುಂದರಳಾಗಿದ್ದೇನೆ. There's nothing wrong in that. There's nothing wrong in being good looking. ಅದರಲ್ಲಿ ತಪ್ಪಿಲ್ಲ, ನಾವು ಸುಂದರವಾಗಿರೋದು. If God has made you like that, praise the Lord. ದೇವರು ಹಾಗೆ ಸೃಷ್ಟಿ ಮಾಡಿದರೆ ದೇವರಿಗೆ ಸ್ತೋತ್ರ. But if you become proud of it, ಅದರ ಬಗ್ಗೆ ನೀವು ಅಹಂಕಾರಿಗಳಾದ್ರೆ, then you sin. ಅದು ಪಾಪ ಮಾಡ್ತಾ To be good looking is not a sin. ಸುಂದರವಾಗಿರೋದು ಪಾಪ ಅಲ್ಲ. But to be proud of it is a terrible sin. ಆ ವಿಷಯದಲ್ಲಿ ಅಹಂಕಾರ ಪಡೋದು ಪಾಪ. Or maybe you do well in your school or college. ನಿಮ್ಮ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಚೆನ್ನಾಗಿ ಓದ್ತೀರಾ, very clever. ನೀವು ಬಹಳ ಬುದ್ಧಿವಂತರಾಗಿರ್ತೀರಾ. That's not a sin. ಅದು ಪಾಪವಲ್ಲ. But when you're proud of your cleverness and look down on others who are not doing so well, that's a sin. ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಅಹಂಕಾರ ಪಟ್ಕೊಂಡು ಇತರರನ್ನ ಅಲಕ್ಷ್ಯವಾಗಿ ನೋಡ್ತಿರಲ್ಲ, ಅದು ಪಾಪ. Maybe you know the Bible better than others. ಇತರರಿಗಿಂತ ಬೈಬಲ್ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬಹುದು. Say, oh, I mean, how can there be any sin in knowing the Bible? ಈ ದೇವರ ವಾಕ್ಯ ತಿಳ್ಕೊಳ್ಳೋದ್ರಲ್ಲಿ ಏನು ಪಾಪ ಇದೆ? I know the Bible. ನನಗೆ ದೇವರ ವಾಕ್ಯ ಗೊತ್ತಿದೆ. That's a good thing. ಅದು ಬಹಳ ಒಳ್ಳೆಯದು. But if you become proud that I know the Bible better than all those other people.
ಅದರ ಬಗ್ಗೆ ನಾನು ಅಹಂಕಾರ ಪಟ್ಕೊಂಡ್ರೆ ಇತರರಿಗಿಂತ ನನಗೆ ಹೆಚ್ಚು ದೇವರ ವಾಕ್ಯದ ಜ್ಞಾನವಿದೆ ಅಂತ. That is how the Pharisee was. ಹಾಗೆ ಪರಿಸಾಯನು ಕೂಡ. It could be anything. ಹಾಗೆ ಏನಾದರೂ Or ಆಗಿರಬಹುದು. maybe you got a position in the world, ಈ ಲೋಕದಲ್ಲಿ ನಿಮ್ಗೆ ಯಾವುದೋ ಒಂದು ಅಧಿಕಾರ ಇರಬಹುದು, a better job, more educated, more salary, ಹೆಚ್ಚು ಅಧಿಕಾರ ಅಥವಾ ಒಳ್ಳೆಯ ಕೆಲಸ, ಹೆಚ್ಚು ಸಂಬಳ ಇರಬಹುದು, bigger house, ದೊಡ್ಡ ಮನೆ and ಇರಬಹುದು. you look down on someone who is poor and not such a high position in life. ಜೀವಿತದಲ್ಲಿ ಎತ್ತರದ ಸ್ತರದಲ್ಲಿ ಇರುವಂತವರು ಬಡವರನ್ನ ನೋಡಿ ಕೀಳಾಗಿ ನೋಡಿದ್ರೆ. There's nothing wrong in having a high position in the world, ಲೋಕದಲ್ಲಿ ಎತ್ತರದ ಉನ್ನತ ಸ್ಥಾನ ಇರೋದು ಅದು ಪಾಪ ಅಲ್ಲ. having a big house or having a car or two cars. ದೊಡ್ಡ ಮನೆ ಇರುವಂತದ್ದು, ಒಂದು ಕಾರ್ ಇರುವಂತದ್ದು ಅಥವಾ ಎರಡು ಕಾರ್ ಇದ್ರೂ ಅದು ಪಾಪ ಅಲ್ಲ. If it makes you look down on somebody who does not have what you have, ನೀವು ಅದನ್ನೆಲ್ಲ ಇಲ್ಲದೆ ಇರೋರ್ನ ನೀವು ಕೀಳಾಗಿ ನೋಡುವಂತೆ ಮಾಡಿದ್ರೆ, then you become like the angel who became the devil. ನಂತರ ಆ ಒಂದು ದೇವದೂತನ ಸೈತಾನನಾದಲ್ಲ ಹಾಗೆ ಆಗ್ಬಿಡ್ತೀರಿ. Then you become like this Pharisee whom God rejected here. ನೀವು ಈ ಪರಿಸಾಯನ ತರ ಆಗ್ಬಿಡ್ತೀರ, ದೇವರು ತಿರಸ್ಕರಿಸಿದಂತ ಆತನ. So there are lessons in the Bible for you and me today. ದೇವರ ವಾಕ್ಯದಲ್ಲಿ ನಿಮಗೆ ಮತ್ತು ನನಗೆ ಪಾಠ ಕಲಿಸ್ಕೊಳ್ಳುವಂತದ್ದಿದೆ. Now you understand how all sin originated with pride. ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಪಾಪಕ್ಕೆ ಮೂಲವಾಗಿ ಅಹಂಕಾರ ಹೇಗಿದೆ. And not only pride. ಅದು ಅಹಂಕಾರ ಮಾತ್ರ ಅಲ್ಲ. We read in Isaiah 14, the angel was not happy with his position. ನಾವು ಯೆಶಾಯ 14ರಲ್ಲಿ ನಾವು ನೋಡಿದೆವು, ಆ ಒಂದು ದೇವದೂತನಿಗೆ ಅವನಿಗೆ ಇರೋ ಒಂದು ಸ್ತರದಲ್ಲಿ ತೃಪ್ತಿ ಇರಲಿಲ್ಲ. Now you can think that if you are the ruler of all the crores of angels, you should be very happy because you are the highest. ನಿಮಗೆ ಅನಿಸಬಹುದು ಇಲ್ಲಿ ಇರುವಂತ ಕೋಟ್ಯಾಂತರ ಎಲ್ಲಾ ದೇವದೂತರ ಮೇಲೆ ಅಧಿಕಾರವಿದ್ರೆ ನಿಮಗೆಲ್ಲ ಇದೆ ಅಂತ. But even he was not happy. ಅಷ್ಟೆಲ್ಲ ಇದ್ರೂ ಕೂಡ ಅವನ ತೃಪ್ತಿ There ಇರಲಿಲ್ಲ. was only one person above him, that was God. ಅವನ ಮೇಲೆ ಇದ್ದಂತ ಒಬ್ಬನೇ ವ್ಯಕ್ತಿ ಅಂದ್ರೆ ದೇವರು. And he was so foolish, he wanted to go above God. ಅವನು ಎಷ್ಟು ಮೂರ್ಖನು ಅಂದ್ರೆ ಅದಕ್ಕಿಂತ ದೇವರಿಗಿಂತ ಮೇಲೆ ಹೋಗ್ಲಿಕ್ಕೆ ಇಷ್ಟಪಟ್ಟ. That's why he was cast down and became the devil. ಅದಕ್ಕಾಗಿ ಅವನನ್ನ ಕೆಳಗೆ ದಬ್ಬಿ ಅವನು ದೆವ್ವವಾದನು, ಸೈತಾನನಾದನು. Pride can make a very good brother or a good sister into a devil in a moment. ಈ ಒಂದು ಅಹಂಕಾರವಂತ ಅನ್ನುವಂಥದ್ದು ಒಳ್ಳೆಯ ಸಹೋದರ ಅಥವಾ ಒಳ್ಳೆಯ ಸಹೋದರಿಯನ್ನ ಕ್ಷಣದಲ್ಲೇ ಸೈತಾನನಾಗಿ ಮಾಡಿ. And not only pride but lack of contentment with the place God has appointed you. ಈ ಒಂದು ಅಹಂಕಾರ ಮಾತ್ರ ಅಲ್ಲ, ದೇವರು ಇಟ್ಟಂತ ಆ ಒಂದು ಪರಿಸ್ಥಿತಿ ಅಥವಾ ಸ್ತರದಲ್ಲಿ ನಿಮಗೆ ತೃಪ್ತಿ ಇಲ್ಲ ಅಂದ್ರೆ. The Bible says be content with what you have. ದೇವರ ವಾಕ್ಯ ಹೇಳುತ್ತೆ ನಿಮಗೆ ಇರುವಂತದ್ರಲ್ಲಿ ನೀವು ತೃಪ್ತರಾಗಿರ್ಬೇಕು ಅಂತ. Hebrews chapter 13. ಇಬ್ರಿಯ 13ರಲ್ಲಿ ಹೀಗೆ ಹೇಳುತ್ತೆ. Hebrews 13 ಇಬ್ರಿಯ 13ರಲ್ಲಿ verse 5. 5ನೇ ವಚನ ಹೀಗೆ ಹೇಳುತ್ತೆ, Middle, be content with what you have. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. Don't always be comparing yourself with somebody else saying I want more like him. ಯಾವಾಗಲೂ ನೀವು ಇತರರ ಜೊತೆ ನಿಮ್ಮನ್ನು ಹೋಲಿಸಿ ನೋಡಿ ನಾನು ಅವನ ತರ ಇರಬೇಕು ಅಂತ ಯೋಚನೆ ಮಾಡಬೇಡಿ. That will lead you into the sin of the devil. ಆ ಒಂದು ಸೈತಾನನ ಪಾಪದ ಕಡೆಗೆ ನಿಮ್ಮನ್ನು ನಡೆಸುತ್ತದೆ. Not only pride, ಅಹಂಕಾರ ಮಾತ್ರ ಅಲ್ಲ, but discontent with your position. ನಿಮಗೆ ಇರುವಂತ ಸ್ಥಿತಿಯಿಂದ ಅತೃಪ್ತರಾಗಿರುವಂತ, discontent with what God has made you or given you. ದೇವರು ನಿಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ, ದೇವರು ನಿಮಗೆ ಹೇಗೆ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅತೃಪ್ತಿಯಿಂದ ಇರುವಂತ. And the discontent always comes when you compare yourself with people who have more than you. ಅತೃಪ್ತಿ ಯಾವಾಗಲೂ ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಮನ್ನ ನೀವು ನಿಮಗಿಂತ ಹೆಚ್ಚು ಇರೋರ ಜೊತೆ ಹೋಲಿಸಿ ನೋಡಿದಾಗ. You can look at other people in the church who have more than you and you can be jealous of them. ನೀವು ಸಭೆಯಲ್ಲಿ ಕೂಡ ನಿಮಗಿಂತ ಹೆಚ್ಚು ಇರೋರನ್ನ ನೀವು ನೋಡಿ ನಿಮಗೆ ಅವರ ಬಗ್ಗೆ ಹೊಟ್ಟೆ ಕಿಚ್ಚು ಬರಬಹುದು. And you're discontent with your position. ನೀವು ಇರುವಂತ ನಿಮ್ಮ ಪರಿಸ್ಥಿತಿನಲ್ಲಿ ನೀವು ಅತೃಪ್ತಿಯಾಗಿದ್ದೀರಾ. Remember, that is what made an angel into the devil. ನೀವು ನೆನಪಿಡಿ, ಇದನ್ನೇ ಒಬ್ಬ ದೇವದೂತನನ್ನ ಸೈತಾನನಾಗಿ ಮಾಡುವಂತ. That is what can make you a good person into the devil also. ಹಾಗೇನೆ ನಿಮ್ಮನ್ನು ಕೂಡ ಒಳ್ಳೆಯ ವ್ಯಕ್ತಿಯಾದ ನಿಮ್ಮನ್ನು ಕೂಡ ಸೈತಾನಂತೆ ಮಾಡುವಂತ ಸಾಧ್ಯತೆ. That's why the Bible says in 1 Timothy 6. ಅದಕ್ಕಾಗಿ 1 ತಿಮೋಥಿ 6ರಲ್ಲಿ ಹೀಗೆ ಹೇಳುತ್ತೆ, that if you want real spiritual profit in your life, ನಿಮಗೆ ನಿಜವಾದ ಒಂದು ದೈವಿಕ ಒಂದು ಲಾಭ ಬೇಕು ಅಂದ್ರೆ 1 Timothy 6. 1 ತಿಮೋಥಿ 6, if you really want to make spiritual profit in your life, ನಿಮಗೆ ಭಕ್ತಿಯ ಒಂದು ಲಾಭ ನಿಮಗೆ ಬೇಕು ಅಂತ it says in 1 Timothy 6 verse 6 about great gain or great profit. ಇಲ್ಲಿ ಒಂದು ಬಹಳ ದೊಡ್ಡ ಲಾಭ ಅಂತ ಹೇಳುತ್ತೆ 6ನೇ ವಚನದಲ್ಲಿ. 6ನೇ ಅಧ್ಯಾಯ. What can bring you great profit? ಯಾವುದು ನಿಮಗೆ ಹೆಚ್ಚು ಲಾಭವನ್ನು ಕೊಡುತ್ತೆ? Not just godliness. ಇದು ಒಂದು ಭಕ್ತಿ ಮಾತ್ರ ಅಲ್ಲ, godliness with contentment. ಸಂತೃಪ್ತಿ ಸಹಿತವಾದ ಭಕ್ತಿ. What if you're living a godly life but you're not at all happy?
ನೀವು ಒಳ್ಳೆಯ ಭಕ್ತಿಯ ಜೀವಿತ ಜೀವಿಸ್ತಾ ಇದ್ರ, ಆದ್ರೆ ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿಲ್ಲ. You're always wanting more. ನೀವು ಯಾವಾಗ್ಲೂ ಇನ್ನೂ ಏನೋ ಬೇಕು You ಅಂತ want what that person has. ಆ ವ್ಯಕ್ತಿ ಹತ್ರ ಏನಿದೆ ಅದು ಬೇಕು ನಿಮಗೆ. You're not happy with what you have. ನಿಮಗೆ ಇರೋದ್ರಲ್ಲಿ ನೀವು ತೃಪ್ತರಾಗಿಲ್ಲ. Always wanting what somebody else has. ಇನ್ನೊಬ್ಬರಿಗೆ ಯಾವ್ದಿದೆಯೋ ಅದು ಬೇಕು ಅಂತ ಆಶೆ. You go to somebody else's house and you want what they have. ಅವರು ಇನ್ನೊಬ್ರು ಮನೆಗೆ ಹೋಗ್ತೀರಾ, ಅವರಲ್ಲಿ ಏನಿದೆ ಅದು ನಿಮಗೆ ಬೇಕು ಅಂತ ಬಯಸ್ತೀರಾ. You want the type of sari somebody else, some other sister has. ಸಹೋದರಿಯರು ಇನ್ನೊಬ್ಬರ ಹತ್ರ ಇರುವಂತ ಸೀರೆ, ಅದೇ ತರ ಸೀರೆ ನನಗೂ ಬೇಕು ಅಂತ This is ಇಷ್ಟಪಡ್ತಾರೆ. called covetousness. ಇದಕ್ಕೆ ಅಸೂಯೆ ಅಂತ ಹೇಳ್ತಾರೆ. Wanting what other people have. ಇನ್ನೊಬ್ಬರಲ್ಲಿ ಏನಿದೆ ಅದು ನನಗೆ ಬೇಕು ಅಂತ ಬಯಸುವಂತ. You know, the Lord gave the Israelites 10 commandments. ದೇವರು ಇಸ್ರಾಯೇಲ್ಯರಿಗೆ 10 ಆಜ್ಞೆಗಳನ್ನು ಕೊಟ್ಟರು. All those are listed in Exodus chapter 20. ವಿಮೋಚನ ಕಾಂಡ 20ರಲ್ಲಿ ಅದನ್ನ ಪಟ್ಟಿ ಮಾಡಲ್ಪಟ್ಟಿದೆ. All those commandments are listed beginning at verse 1 and up to verse 17. 1ರಿಂದ 17ನೇ ವಚನದವರೆಗೆ ಅದನ್ನು ಪಟ್ಟಿ ಮಾಡಿ. All the 10 commandments, you can read it there. ಇಲ್ಲ, ಎಲ್ಲ ಒಂದು 10 ಆಜ್ಞೆಗಳನ್ನು ನೀವು ಓದಬಹುದು. And you know what the last one is? ಕಡೆಯದಾಗಿ ಯಾವ್ದಿದೆ ಗೊತ್ತಾ? Verse 17. 17ರಲ್ಲಿ You must not desire what belongs to your neighbor. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. Anything that belongs to your neighbor. ಯಾವುದೇ ನಿನ್ನ ನೆರೆಯವನಿಗೆ ಇರುವಂತದನ್ನ ನೀನು ಬಯಸಬಾರದು. See the last part of that. Anything that belongs to your neighbor. ಯಾವುದನ್ನು ನೀನು ಆಶಿಸಬಾರದು ಅಂತ ಹೇಳುತ್ತೆ. His house, ಮನೆ his ಇರಬಹುದು, wife, his ಹೆಂಡತಿ servant, ಇರಬಹುದು, his property, ಗಂಡಾಳು, ಹೆಣ್ಣಾಳು, anything. ವಸ್ತುಗಳು ಏನೇ ಆದ್ರು. Those days they'd say his donkey, today we say his car. ಅವತ್ತು ಕತ್ತೆ ಅಂತ ಹೇಳ್ತಾ ಇದ್ರು, ಇವಾಗ ಕತ್ತೆ ಅಲ್ಲ, ಇವತ್ತು Or ಕಾರು. anything that belongs to your neighbor. ನಿಮ್ಮ ನೆರೆಯವನಲ್ಲಿರುವಂತದ್ದು ಯಾವ್ದಾದ್ರೂ ಆಗಿರಬಹುದು. You desire it, ನೀವು ಆಶಿಸಿದ್ರೆ that is disobeying the 10th commandment. ಅದು 10ನೇ ಆಜ್ಞೆಯನ್ನ Because ಅವಿಧೇಯರಾದಾಗೆ. that is what the devil had. ಅದೇ ಆ ಒಂದು ಅತೃಪ್ತಿಯೇ ಸೈತಾನನಿಗಿದ್ದಂಥದ್ದು. The chief angel ಆ ಒಂದು ಮುಖ್ಯ ದೇವದೂತ became the devil ಸೈತಾನನಾದನು because of pride, ಮೊದಲನೇದಾಗಿ ಅಹಂಕಾರ, discontent with his position. ಆತನ ಇದ್ದಂತ ಪರಿಸ್ಥಿತಿಗಿಂತ ಅತೃಪ್ತನಾಗಿದ್ದಂತ. What happened when in this beautiful earth when Adam sinned? ಈ ಒಂದು ಸುಂದರವಾದ ಲೋಕದಲ್ಲಿ ಆದಾಮನು ಪಾಪ ಮಾಡಿದಾಗ ಏನಾಯ್ತು? Not only Adam became sinful, ಆದಾಮನು ಪಾಪಿಯಾಗಿದ್ದು ಮಾತ್ರ ಅಲ್ಲ, but the whole earth became spoiled because of him. ಆತನಿಂದ ಈ ಲೋಕವೆಲ್ಲ ಕೆಟ್ಟು ಹೋಯ್ತು. We read in Genesis 3 when Adam sinned, 3ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ಓದ್ತೇವೆ, ಆದಾಮನು ಪಾಪ the Lord ಮಾಡಿದಾಗ told him in verse 17, because you have disobeyed me and eaten what I told you not to eat. ನೀನು ನನಗೆ ನನ್ನ ಆಜ್ಞೆಯನ್ನು ಪಾಲಿಸಿಲ್ಲ, ಈ ಮರದ ಫಲವನ್ನು ತಿನ್ನಬೇಡ ಅಂದ್ರೂ ತಿಂದಿದೀಯಾ? This ground is cursed. ಈ ಭೂಮಿಯು ಶಾಪ ಹೊಂದುತ್ತೆ. Verse 17. 17ನೇ And ವಚನದಲ್ಲಿ 18 thorns and thistles will come from this. 18ರಲ್ಲಿ ನಾವು ಹೇಳ್ತೀವಿ, ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬರುತ್ತೆ. And everything on earth got corrupted when Adam sinned. ಆದಾಮನು ಪಾಪ ಮಾಡಿದಾಗ ಈ ಭೂಮಿಯಲ್ಲಿ ಇದ್ದಂಥದ್ದೆಲ್ಲ ಕೆಟ್ಟು ಹೋಯ್ತು. So sin not only affected him, it affected the whole earth. ಪಾಪ ಅನ್ನುವಂಥದ್ದು ಅವನನ್ನು ಮಾತ್ರ ಅಲ್ಲ, ಈ ಲೋಕವನ್ನು ಎಲ್ಲ ಕೆಡಿಸ್ತು. And the animals which were very good and kind became wild and fierce. ಕರುಣೆ ಇದ್ದಂತ ಸಾಧು ಪ್ರಾಣಿಗಳು ಕೂಡ ದುಷ್ಟ ಪ್ರಾಣಿಗಳಾಗ್ಬಿಟ್ವು. The snake became poisonous. ಆ ಒಂದು ಹಾವು ಅಂತದ್ದು ಅದು ವಿಷಪೂರಿತವಾಯಿತು. The snake was not created poisonous. ಆ ಒಂದು ವಿಷಪೂರಿತವಾಗಿರ್ಲಿಲ್ಲ ಹಾವುಗಳು ಸೃಷ್ಟಿಯಾದಾಗ. Lion and tiger were not created fierce. They became fierce because of Adam's sin. ಸಿಂಹ ಹುಲಿಗಳು ಹಾಗೆ ವ್ಯಾಘ್ರವಾಗಿರ್ಲಿಲ್ಲ, ಅದು ಪಾಪ ಬಂದಾಗ ಅದಾಗಂತದ್ದು. Earth got corrupted and the animals got corrupted. ಈ ಭೂಮಿ ಮತ್ತು ಪ್ರಾಣಿಗಳು ಕೂಡ ಕೆಟ್ಟು ಹೋದವು. Long before that, ಅದಕ್ಕಿಂತ ಬಹಳ ಮೊದಲು, before Adam was created, ಆದಾಮನ ಸೃಷ್ಟಿಗೆ ಮೊದಲು, when the chief angel sinned, ಆ ಒಂದು ಮುಖ್ಯ ದೇವದೂತನು ಪಾಪ ಮಾಡಿದಾಗ the same thing happened to the earth that time also. ಆ ಸಮಯದಲ್ಲಿ ಕೂಡ ಲೋಕಕ್ಕೆ ಹೀಗೆ ಆಯಿತು. This may have been thousands of years before Adam was created. ಆದಾಮನ ಸೃಷ್ಟಿಗೆ 1000 ವರ್ಷಗಳ ಮೊದಲು ಇರಬಹುದು. So you turn to Genesis 1. ಆದಿಕಾಂಡ ಮೊದಲನೇ ಅಧ್ಯಾಯ. In the beginning, verse 1, God created the heaven and earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. And then we read here what happened after that. ಅದರ ನಂತರ ನಾವು ಏನು ನಡೀತು ಅದನ್ನು in Isaiah 14 and Ezekiel 28. ಇಸಾಯ 14, ಎಜೆಕಿಯಲ್ 28ರಲ್ಲಿ. And what is the result? ಅದರ ಫಲಿತಾಂಶವೇನು? Verse 2. 2ನೇ ವಚನ. The earth became without form, empty and dark. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. How did that happen? ಅದು ಹೇಗಾಯ್ತು? Because the chief angel sinned. ಆ ಸಮಯದಲ್ಲಿ ಆ ಮಹಾದೇವದೂತನು ಪಾಪ ಮಾಡಿದನು. Just like later when Adam sinned, the earth was corrupted. ನಂತರ ನಾವು ನೋಡ್ತೀವಲ್ಲ, ಆದಾಮನು ಪಾಪ ಮಾಡಿದಾಗ ಏನೆಲ್ಲ ಆಯ್ತು ಅಂತ. So you may ask, this history of the angel falling, why isn't it written here before verse 2? ನೀವು ಕೇಳಬಹುದು, ಇಲ್ಲಿ 2ನೇ ವಚನಕ್ಕಿಂತ ಮೊದಲು ಈ ಸೈತಾನನು ಪಾಪ ಮಾಡಿದ್ದನ್ನು ಯಾಕೆ ಬರೆದಿಲ್ಲ ಅಂತ. Because this book was written for man and not for the angels. ಯಾಕೆ ಅಂದ್ರೆ ಈ ದೇವದೂತರಿಗಾಗಿ ಬರೆದ ಪುಸ್ತಕವಲ್ಲ, ಇದು ಮನುಷ್ಯರಿಗಾಗಿ ಬರೆದ ಪುಸ್ತಕ. And that is why the first chapter begins with the creation of man. ಅದಕ್ಕಾಗಿ ಮೊದಲ ಅಧ್ಯಾಯ
ಸೃಷ್ಟಿ ಮನುಷ್ಯನ ಸೃಷ್ಟಿಯ ಬಗ್ಗೆ ಹೇಳುತ್ತೆ. The fall of the angels is described later on in Isaiah and Ezekiel. ದೇವದೂತನು ಬಿದ್ದಂತದನ್ನ ಯೆಶಾಯ 14 ಎಜ್ಕೇಲ 28ರಲ್ಲಿ ವಿವರಿಸಲ್ಪಟ್ಟಿದೆ. See what God did. ಇಲ್ಲಿ ದೇವರು ಏನ್ ಮಾಡಿದ್ರು ನೋಡಿ. He made a new earth. ಇಲ್ಲಿ ಹೊಸ in Genesis chapter 1. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಹೊಸ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ್ರು. He told Adam, ಆದಾಮನಿಗೆ ಹೇಳಿದ್ರು, now you can forget about the past. ನೀನು ಹಳೆಯ ವಿಷಯಗಳನ್ನ ಮರೆತು ಬಿಡು. Begin anew. ಹೊಸದಾಗಿ ಪ್ರಾರಂಭಿಸು. So Adam began anew. ಆದಾಮನು ಹೊಸದಾಗಿ ಪ್ರಾರಂಭಿಸಿದ. But he also spoiled the earth. ಆತನು ಕೂಡ ಭೂಮಿಯನ್ನು ಹಾಳು ಮಾಡಿದ. Then Jesus came. ನಂತರ ಯೇಸು ಸ್ವಾಮಿ ಬಂದರು. And he said, okay, I'm wiping out the past. ಅಯ್ಯ, ನಾನು ಹಳೆದನ್ನೆಲ್ಲ ನಾನು ಅಳಿಸಿಬಿಡ್ತೀನಿ. Let's start again. ಮತ್ತೆ ಹೊಸದಾಗಿ. That is what it means to be born again. ಅದನ್ನೇ ಹೇಳುವಂತದ್ದು ನಾವು ಹೊಸದಾಗಿ ಹುಟ್ಟುವಂತದ್ದು. So now you have understood the whole history of this earth. ಈ ಭೂಮಿಯ ಇಂದಿನ ಎಲ್ಲ ಚರಿತ್ರೆಯನ್ನ ನೀವು ಇವಾಗ ಅರ್ಥ ಮಾಡ್ಕೊಂಡಿದ್ದೀರಾ. We'll think more about it later. ಮುಂದೆ ಇದರ ಬಗ್ಗೆ ಹೆಚ್ಚಾಗಿ ಯೋಚನೆ Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to learn lessons for ourselves from what we heard today. ನಾವು ಕೇಳಿದ್ರಲ್ಲಿ ನಮಗಾಗಿ ಏನು ಕಲಿಸ್ಲಿಕ್ಕೆ ಇಷ್ಟಪಡ್ತೀವಿ ಅದನ್ನು ಕಲೀಲಿಕ್ಕೆ ಸಹಾಯ ಮಾಡಿಸು. Pray in Jesus' name. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೀವಿ. Amen. ಆಮೆನ್.